ಹಿರಿಯ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಅಪರ್ಣಾ ಅವರ ನಿಧನದ ಸುದ್ದಿ ಕೇಳಿ ನಿಜಕ್ಕೂ ನಮಗೆ ಶಾಕ್ ಆಯಿತು. ನಿಮ್ಮ ಅವರ ಒಡನಾಟದ ಬಗ್ಗೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಾದ್ರೆ? ನಮ್ಮ ಅವರ ಒಡನಾಟ ಬಹಳ 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 ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಅವ್ರನ್ನ ಫಸ್ಟ್ ಪಿಕ್ಚರ್ ಅವರು ಪುಟ್ಟಣ್ಣ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನನ್ನ ಹತ್ರ ಹೇಳಿದ್ರು, ಒಂದು ಹೊಸ ಹುಡುಗಿನ ಮಾಡಿದೀನಿ ಮಸಣದ ಹೂಗೆ ಅಂತ ಹೆಸರು ಹೇಳಿರ್ಲಿಲ್ಲ. ಆಮೇಲೆ ಸೆಟ್ಗೆ ನಾನು ಮುಹೂರ್ತಕ್ಕೆ ಹೋದಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿಂದ ಗೊತ್ತು ನನಗೆ ಅವರು ಬಹಳ ಒಂದು ಮೋಸ್ಟ್ ಸಿಂಪಲ್ ಡೆಡಿಕೇಟೆಡ್ ಅಂತ ಒಳ್ಳೆ ಆಕ್ಟ್ರೆಸ್. ಆಮೇಲಿಂದ ಒಂದು ಕನ್ನಡದ ಭಾಷೆ ಬಹಳ ಬಹಳ ಅದ್ಭುತವಾಗಿ ಎಲ್ಲಾ ವ್ಯಾಕರಣ ಪ್ರತಿಯೊಂದು ಫ್ಯಾಂಟಾಸ್ಟಿಕ್ ಆಗಿರೋದು. ಆಮೇಲೆ ನಮ್ಮ ಚಿತ್ರಗಳ ಹಲವಾರು ಫಂಕ್ಷನ್ಗಳಿಗೆ ನಾವು ಎಷ್ಟೋ ಸರಿ ಅಪರ್ಣಾನೇ ಬೇಕು ಅಂತ ಅಪರ್ಣಾಗೋಸ್ಕರನೇ ಫಂಕ್ಷನ್ಗಳನ್ನ ಮುಂದೆ ತಳ್ಳಿ ಹಿಂದಿನ ದಿವಸ ತಳ್ಳಿ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಕಂಪನಿಯಾಗೆಲ್ಲ 100 days ಫಂಕ್ಷನ್, ಅದಕ್ಕೆ ಎಲ್ಲದಕ್ಕೂ ಅವರು ನಿರೂಪಣೆ ಮಾಡ್ತಾ ಇದ್ರು. ನಿಜವಾಗ್ಲೂ ಬಹಳ ದೊಡ್ಡ ಶಾಕ್. ನನಗೆ ಸುಮ್ಮನೆ ಟಿವಿ ಹಾಕಿದ್ದೆ, ನೋಡಿದ ತಕ್ಷಣ ಈಗ ನೋಡ್ಬಿಟ್ಟು ಬಹಳನೇ ಶಾಕ್. ನನಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ. ಹಾಗೆ ಹಲವು ಜನಕ್ಕೆ ಈ ವಿಚಾರ ಗೊತ್ತೇ ಇಲ್ಲ ಸರ್. ನೋಡಿ, ಅವರು ಸುತ್ತಲಿರೋರ್ನು ಕೂಡ ನಗಿಸ್ತಾ ಇದ್ರು. ಈ ವಿಚಾರ ಹೇಳಿ ಬೇಜಾರು ಮಾಡೋ ವ್ಯಕ್ತಿತ್ವನೂ ಆಗೋದಲ್ಲ. ಹೌದು, ನಿಜ ನಿಜ ನಿಜ. ಕಡೆ ಬಾರಿ ನೀವು ಯಾವಾಗ ನೋಡಿದ್ದು ಸರ್ ಅಪರ್ಣಾ ಅವ್ರನ್ನ? ನಾನು ಮೊನ್ನೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನೋಡಿದ್ದು. ಓಕೆ, ಈ ಸಂದರ್ಭದಲ್ಲಿ ಏನೇನ್ ಮಾತುಕತೆ ಆಯ್ತು ಸರ್? ಏನಿಲ್ಲ, ಸುಮ್ನೆ ಹೀಗೆ ಒಂದು ಲೋಕಾಭಿರಾಮ ಮಾತಾಡಿದ್ದು. ಅವರೆಲ್ಲ ಸ್ಟೇಜ್ ಮೇಲಿದ್ರು, ಬಂದು ನನ್ನ ಮಾತಾಡಿಸಿ ಆಮೇಲಿಂದ ಒಂದು ಫಂಕ್ಷನ್ ನಲ್ಲೂ ನಾನ್ ಭಾಷಣ ಮಾಡೋದಿತ್ತು. ಅವಾಗ ಅವ್ರಿಗೆ ನಂಗೆ ಸ್ವಲ್ಪ ಬೇಗ ಕಳಿಸ್ಕೊಡ್ಬೇಕು, ನೀವು ಮಾಡ್ಕೊಡಿ ಅಂತ ಹೇಳಿ. ಹಾಗೆ ನಮ್ಮವರ ಒಂದು ಓಡಾಟ ಬಹಳ ಚೆನ್ನಾಗಿತ್ತು. ಎಸ್ಪೆಷಲಿ ನನ್ನ ತಂಗಿಗೆ ತುಂಬಾ, ಯಾಕಂದ್ರೆ ಮಸಣದ ಹೂನಲ್ಲಿ ನನ್ನ ತಂಗಿನೂ ಪಾರ್ಟ್ ಮಾಡಿದ್ದಲ್ಲ ಅಂಬರೀಷ್ ಜೊತೆನಲ್ಲಿ. ಅಲ್ಲಿಂದ ನಮ್ಗೆ ಒಂಥರ ಫ್ಯಾಮಿಲಿ ಫ್ರೆಂಡ್. ನಿಜವಾಗ್ಲೂ ದುಃಖ ಆಗುತ್ತೆ, ನಾವು ಒಬ್ಬರನ್ನ ನಮ್ಮ ಫ್ಯಾಮಿಲಿಯಿಂದ ಕಳ್ಕೊಂಡಂಗೆ ಆಗುತ್ತೆ. ನಿಜ 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 ನಿಜ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.